ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಟೈಮ್ ಬೆಳಗ್ಗೆ 7 ಗಂಟೆ 7:30 ಆಗಿತ್ತೇನೋ. ನಾನು ಇವಾಗ ವಿಡಿಯೋ ಶುರು ಮಾಡತ್ತೆ ನೋಡಿರಿ. ಇವತ್ತು ಒಂದು ಫಂಕ್ಷನ್ಗೆ ಹೋಗ್ಬೇಕು, ಹಿಂಗಾಗಿ ಪಟ ಅಂತೇಳಿ ನಾಷ್ಟ ರೆಡಿ ಮಾಡಾಕತ್ತೇವಿ. ಮಂಜಕ್ಕ ಒಂದಷ್ಟು ಬೇರೆ ಕೆಲಸಗಳನ್ನ ಮಾಡತ್ತಿದ್ಲು. ನಾನು ಉಳಿದದ್ದೆಲ್ಲ ಕೆಲಸ ಹೊಂದಂಗಿಲ್ಲ ಬಿಡುವ, ದೊಡ್ಡ ಯಾರೋ ಸಾಮಾನುಗಳು ಸಿಗಂಗಿಲ್ಲ ನನ್ನ ಕೈಯಾಗ ಅಂತಂದು ನಾನು ಬೆಳಗ್ಗೆ ನಾಷ್ಟಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಚುಮರಿ ಆಮೇಲೆ ಬಜ್ಜಿ ಮಾಡಂತ ಹೇಳಿದ್ಲು. ಹಿಂಗಾಗಿ ಅದನ್ನು ಮಾಡಾಕತ್ತ ನೋಡ್ರಿ. ಈಗ ಬೆಳ್ಳುಳ್ಳಿ ಚುಮರಿ ರೆಡಿ ಮಾಡಿಟ್ಟು ಬಜ್ಜಿ ಮಾಡಾತಿದ್ವಿ. ಎಲ್ಲರಿಗೂ ಹುಡುಗರಿಗೆ ಹಾಕಿ ಕೊಡಾತಿದ್ಲು. ನಮ್ಮ ಗೀತಾ ಬಂದಿದ್ಲು, ಗೀತಾ ವಿಡಿಯೋ ಮಾಡಾತಿದ್ಲು. ಮಂಜಕ್ಕ ಎಲ್ಲರಿಗೂ ಹಾಕಿ ಕೊಟ್ಟು ಆಕೆಗೆ ಉಳ್ದದ್ದು ಕೆಲ್ಸಕ್ಕೆ ಹೋದ್ಲು. ನಾನು ಇದಷ್ಟು ಮುಗಿಸಿ ರೆಡಿಯಾಗಿ ಫಂಕ್ಷನ್ಗೆ ಹೋದಿ ನೋಡ್ರಿ. ಫಂಕ್ಷನ್ ಯಾರಪ್ಪ ಅಂತಂದ್ರೆ ಗೊತ್ತಿರ್ಬೋದು ನಿಮ್ಗೆ, ಮೊನ್ನೆ ವಿಡಿಯೋಗಳಿಂದನೇ ಹೇಳಾಕತ್ತೀನಿ. ಫಂಕ್ಷನ್ ಇದು ನಮ್ಮ ಓರಗಿತ್ತಿ ಮಗಳು, ಅಂದ್ರೆ ನೆಗಣ್ಣಿ ಅಂತಾರೆ ನಮ್ಮ ಹಳ್ಳಿ ಭಾಷೆ ಒಳಗೆ. ನಿಮ್ಗೆ ಗೊತ್ತಾಕತ್ತಿರಲ್ಲ ಅಂದು ಕೇಳ್ತಾನೆ, ಓರಗಿತ್ತಿನೂ ಅಂತಾರೆ. ಆಮೇಲೆ ಸಿಸ್ಟರ್ ಅಂತಾರೆ ನೋಡ್ರಿ ಇಂಗ್ಲೀಷ್ನಾಗ. ಸಿಸ್ಟರ್ದು ಸೀರೆ ಕಾರ್ಯ ಇತ್ತು, ಸೀಮಂತ ಕಾರ್ಯ. ನಾವು ಹಳ್ಳಿ ಭಾಷೆ ಒಳಗೆ ಸೀರೆ ಕಾರ್ಯ ಅಂತೇವಿ, ಇದು ಸೀಮಂತ ಕಾರ್ಯ ಅದಿತ್ತು. ಅದ್ರ ಸಲುವಾಗಿ ನಾವು ನೂಲಿಗೆ ಬಂದು ಇವತ್ತು ಫಂಕ್ಷನಿಗೆ ಬಂದೆ ನೋಡ್ರಿ. ಇಬ್ಬರು ಏನು ಪೂಜಾ ಮತ್ತು ಬಸವರಾಜ್ ಅಂತೇಳಿ ಇವರು, ಈಕಿ ಮಗಳು, ಇವರು ಅಳಿಯ. ಇಬ್ಬರು ಅಲ್ಲಿ ಒಂದು ಅಲ್ಲಿ ಒಬ್ಬರು ಅಜ್ಜಾರನ್ನ ಕರೆಸಿದ್ರು. ಅದು ಪಾದ ಪೂಜೆ ನಡೆಯಕತ್ತೈತೆ ನೋಡ್ರಿ. ಫಂಕ್ಷನ್ ಯಾವ್ಯಾವ ರೀತಿ ಆಕತಿ ಏನೇನು ಅನ್ನುವಂಥದ್ದನ್ನು ನೆಕ್ಸ್ಟ್ ನೋಡ್ಕೊತ ಹೋಗುವಂತ್ರಂತ. ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣಂತ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಫ್ರೆಂಡ್ಸ್, ಇದ್ರೊಳಗೆ ನಿನ್ನೆ ಬಂದಾಗ ಆಲ್ರೆಡಿ ಇದು ಹೋಗಿಬಿಟ್ಟಿತ್ತು ಬೈಕೇಡಿಗೆ. ಅದು ಇದ್ದಿದ್ರೆ ನಾನು ಹೇಳ್ತಿದ್ದೆ ಯಾವ ರೀತಿ ನಮ್ಮ ಹಳ್ಳಿ ಇದ್ರೊಳಗೆ ಬೈಕಿ ಅಡುಗೆನ ಯಾವ ರೀತಿ ತೊಗೊಂಡು ಹೋಗಾರ, ಏನೇನು ರೆಡಿ ಮಾಡಿರ್ತಾರ ಅನ್ನುವಂಥದ್ದು ಪ್ರತಿಯೊಂದು ತೋರಿಸ್ತಿದ್ದೆ. ಆದರೆ ಬೈಕೇಡಿಗೆ ಹೋಗಿಂದ ನಾನು ಬಂದೆ, ಹೀಗಾಗಿ ಅದರದ್ದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೀರೆ ಕಾರ್ಯದ ವಿಡಿಯೋ ಶುರು ಆಯ್ತು ನೋಡ್ರಿ. ಸೀರೆ ಕಾರ್ಯ ಆಲ್ರೆಡಿ ಗುಡಿಗೆಲ್ಲ ಹೋಗಿ ಬಂದಿದ್ರು ಅನ್ನಿಸ್ತತಿ. ನಾವು ಹೋಗೋಗ್ರದ ಇವಾಗ ಕುಂದರ್ಸಿ ಅಂದ್ರೆ ಇದು ಕಲ್ಯಾಣ ಮಂಟಪದೊಳಗೆ ಇತ್ತು ಸೀರೆ ಕಾರ್ಯ. ಅಲ್ಲೇ ಬಂದ್ರೆ ಅವ್ರ ಮನೆ ಬಾಜುಕ ಒಂದು ಗುಡಿ ಐತಿ. ಆ ಗುಡಿ ಹತ್ರನ ಗುಡಿಯಾಗನ ಕಲ್ಯಾಣ ಮಂಟಪ ಅಥವಾ ಇಲ್ಲ ಮದುವೆ ಅದು ಆಗುವಂಗೆ ಐತೆ, ಅದು ದೊಡ್ಡದೈತೆ ಗುಡಿ. ಹೀಗಾಗಿ ಅಲ್ಲೇ ಸೀರೆ ಕಾರ್ಯನ ಇಟ್ಟಿದ್ರು ನೋಡ್ರಿ. ನಮ್ಮ ಬಂಧು ಬಳಗ ಎಲ್ಲ ಐತಿ. ಅವ್ರ ಕಡೆ ಬಂಧು ಬಳಗ, ಗಂಡಿನ ಕಡೆದವರು, ಆಮೇಲೆ ನಮ್ಮ ಕಡೆ ಬಂಧು ಬಳಗ ಎಲ್ಲರೂ ಐತಿ. ಎಲ್ಲರೂ ಇವತ್ತು ಹೆಂಗೆ ಯಾರ್ಯಾರು ಏನೇನು ಅನ್ನುವಂಥದ್ದನ್ನು ನೋಡೋಣ ಬರ್ರಿ.
ನಡೆದದ್ದೆಲ್ಲ ಇದು ಉಡಿ ತುಂಬ ಕಾರ್ಯಕ್ರಮ ನೋಡ್ರಿ. ಈ ಹಳ್ಳಿ ಶೈಲಿ ಅಂದ್ರೆ ಹಳ್ಳಿ ಸಂಪ್ರದಾಯದೊಳಗೆ ಈ ರೀತಿ ಉಡಿ ತುಂಬ್ತಾರೆ. ಸಿಟಿ ಒಳಗೆ ಯಾವ ಟೈಪ್ ಮಾಡ್ತಾರೆ ಅನ್ನೋಂಥದ್ದು ಅಷ್ಟೊಂದು ಕ್ಲಿಯರ್ ಗೊತ್ತಿಲ್ಲ. ಯಾಕಂದ್ರೆ ಸಿಟಿ ಒಳಗೆ ನಮ್ಮ ಜನ ಅದಾರ ಅಂದ್ರೂ, ನಮ್ಮ ರಿಲೇಟಿವ್ಸ್ ಅದಾರ ಅಂದ್ರೂ ಈ ಹಳ್ಳಿ ಪದ್ಧತಿ ಒಳಗೆ ಹೆಚ್ಚಾಗಿ ತುಂಬ್ತಿರ್ತಾರೆ. ನಮ್ಮ ಭಾಗದಾಗ ಉತ್ತರ ಕರ್ನಾಟಕ ಶೈಲಿ ಒಳಗೆ ಈ ರೀತಿ ಉಡಿ ತುಂಬಿ ಪದ್ಧತಿ ಐತೆ ನೋಡ್ರಿ. ಗಂಡಗ ಹೆಂಡತಿಗೆ ಇಬ್ಬರಿಗೂ ಕೂಡ ಈ ರೀತಿ ಉಡಿ ತುಂಬ್ತಾರೆ. ಆಮೇಲೆ ಒಂದಷ್ಟು ಜನ ಎಲ್ಲರೂ ಇಲ್ಲೇ ನಾವು ಕುಂತಿದ್ವಿ. ನಮ್ಮ ಲಕ್ಷ್ಮಿ ಉಡಿ ತುಂಬಾಕತ್ತಿದ್ಲು. ಉಡಿ ತುಂಬೋ ಶಾಸ್ತ್ರ ಎಲ್ಲ ಮುಗಿಸಿ ಇಲ್ಲೇ ಅತ್ತೆಯರು ಅದು ಎಲ್ಲರೂ ನಾವು ಕುಂತಿದ್ವಿ. ಹಂಗೆ ಒಬ್ಬೊಬ್ರು ಆರತಿ ಮಾಡೋಕೆ ಶುರು ಮಾಡಿದ್ರು ನೋಡ್ರಿ. ಅಂದ್ರೆ ಬಂಧು ಬಳಗದವ್ರು ಎಲ್ಲರೂ ಇರ್ತಾರಲ್ಲ, ಅವರೆಲ್ಲರೂ ಯಾರು ಸೀಮತ್ ಕಾರ್ಯಕ್ಕೆ ಬಂದಿರ್ತಾರ ಅವರೆಲ್ಲರೂ ಆರತಿ ಮಾಡ್ತಾರೆ. ಆಮೇಲೆ ಬಂಧು ಬಳಗದವ್ರು ಏನು ಬಂದಿರ್ತಾರಲ್ಲ ಅವರು ಆಯಾರ ಮಾಡಕ್ಕಂತೆ ತೊಗೊಂಬಂದಿರ್ತಾರೆ. ಆಯಾರ ಅಂತಂದ್ರೆ ನಿಮ್ಮ ಕಡೆ ಗಿಫ್ಟ್ ಅಂತಿರಲ್ಲ, ಹಂಗೆ ನಮ್ಮ ಹಳ್ಳಿ ಕಡೆ ಆಯಾರ ಅಂತಾರೆ. ಹೀಗಾಗಿ ಪ್ರತಿಯೊಬ್ಬರೂ ಆರತಿ ಮಾಡುವಾಗ ತೊಗೊಂಬಂದಂಥ ಗಿಫ್ಟ್ ಅಂದ್ರೆ ಆಯಾರ ಮಾಡಿ ಆರತಿ ಮಾಡಿ ಫೋಟೋ ತೆಗ್ಸೋದೆಲ್ಲ ಇದ್ರೆ ಫೋಟೋ ತೆಗೆಸ್ಕೊಂಡು ಬರುವಂಥದ್ದು ನೋಡ್ರಿ. ಇದೊಂದು ಸುಂದರ ಕ್ಷಣ. ಒಂದಷ್ಟು ಹೊತ್ತು ಅಲ್ಲೇ ಕುಂತ್ವಿ. ಒಂದು 3-4 ತಾಸು ಆಗಿರ್ಬೇಕು. ಅದಾಗಿಂದ ಊಟಕ್ಕೆ ಹೋದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಗದ್ಲಿತ್ತು ಭಾಳ. ಇನ್ನೇನು ಪ್ರತಿಯೊಂದು ಎಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ ನನಗೆ ಆದಷ್ಟು ವಿಡಿಯೋ ಮಾಡೇನಿ ನೋಡ್ರಿ. ಎಲ್ಲ ಮುಗಿಸ್ಕೊಂಡು ಊರ ಕಡೆ ಹೊರಟಿ ನೋಡ್ರಿ. ಇನ್ನು ಗಾಡಿ ಆಲ್ಮೋಸ್ಟ್ ನಮ್ಮ ಗಾಡಿಗಿಂತ ಮೊದಲು ಒಂದು 7-8 ಗಾಡಿ ಹೋಗಿದ್ವು. ಅಲ್ಲಿ 7-8 ಅಲ್ಲ, ಟೋಟಲಾಗಿ ಆಗಿದ್ದು 6 ಗಾಡಿ 6 ಗಾಡಿ ಹೋಗಿದ್ವು. ನಮ್ದೊಂದು ಲಾಸ್ಟ್ ನೋಡ್ರಿ. ನಾವು ಎಲ್ಲರೂ ಈಗ ಊರಿಗೆ ಹೊರಟ್ವಿ. ಫ್ರೆಂಡ್ಸ್, ಹೆಂಗೆ ಅನಿಸ್ತು ಇವತ್ತಿನ ವಿಡಿಯೋ? ನಿಮ್ಗೆ ಇಷ್ಟ ಆಯ್ತು ಅಂತೇಳಿ ಅಂದ್ಕೊಂಡೀನಿ. ನಮ್ಮ ಉತ್ತರ ಕರ್ನಾಟಕದ ಸಂಪ್ರದಾಯದಲ್ಲಿ ಮಾಡುವಂತಹ ಶ್ರೀಮಂತ ಕಾರ್ಯ ಪ್ರತಿಯೊಂದು ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿ ಅಂದ್ಕೊಂಡೆ ನಾನು. ಹೆಂಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದು ಮತ್ತೆ ಮರೆಯೋಕೆ ಹೋಗಬೇಡ್ರಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.